ಹಲೋ ಸ್ನೇಹಿತರೆ, ಶ್ರೀ ರಂಗ ಟಿವಿಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಶ್ರೀ ರಂಗ ಟಿವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಈ ದಿನ ಮನೋಲ್ಲಾಸ, ಇದರಲ್ಲಿ ನಂಬಿಕೆಯೇ ದೇವರು, ಇದರ ಬಗ್ಗೆ ಹೇಳುತ್ತಿದ್ದೇನೆ. ಬೆಟ್ಟದ ಬುಡದಲ್ಲಿ ಸಾಧಾರಣ ರಸ್ತೆ, ಸುತ್ತಮುತ್ತ ಗಿಡ ಮರ ಬೆಳೆದಿದ್ದರಿಂದ ಜನರ ಓಡಾಟ ಕಡಿಮೆ. ಈ ರಸ್ತೆಯ ಒಂದು ಬದಿಯಲ್ಲಿ ಫಲಕ ನೆಟ್ಟು ಅದರಲ್ಲಿ ಗಾಡ್ ಈಸ್ ನೌ ಇಯರ್ ಎಂದು ಬರೆಯಲಾಗಿತ್ತು. ಒಂದು ದಿನ ವ್ಯಾಪಾರಿ ಆ ಮಾರ್ಗದಲ್ಲಿ ಬರುವಾಗ ಆ ಫಲಕವನ್ನು ನೋಡಿ ಗಾಡ್ ಈಸ್ ನೋ ವೇರ್ ಎಂದು ಓದಿಕೊಂಡು, ಹೌದು, ಆ ದೇವರು ಎಲ್ಲಿಯೂ ಇಲ್ಲ, ಇದ್ದಿದ್ದರೆ ನನಗೆ ಇನ್ನೂ ಹೆಚ್ಚು ಲಾಭ ಬರಬೇಕಾಗಿತ್ತು ಎಂದು ಯೋಚಿಸುತ್ತಾ ಮುಂದೆ ನಡೆದ. ಸ್ವಲ್ಪ ದೂರ ನಡೆಯುವಷ್ಟರಲ್ಲಿಯೇ ಕಳ್ಳರು ಅವನನ್ನು ಮುತ್ತಿದರು. ಆ ವ್ಯಾಪಾರಿ, ಅಯ್ಯೋ, ಯಾರೂ ಇಲ್ಲವೇ, ಕಳ್ಳರು ಮುತ್ತಿದ್ದಾರೆ, ನನ್ನ ಸಹಾಯಕ್ಕೆ ಯಾರೊಬ್ಬರೂ ಇಲ್ಲವಲ್ಲ ಎಂದು ಕಿರುಚಾಡುತ್ತಿರುವಾಗಲೇ ಕಳ್ಳರು ಅವನ ಬಳಿ ಇದ್ದ ಹಣ ಮತ್ತು ಸಾಮಾನುಗಳನ್ನು ದೋಚಿಕೊಂಡು ಹೋದರು. ಕೆಲವು ದಿನಗಳ ನಂತರ ಅದೇ ದಾರಿಯಲ್ಲಿ ಮತ್ತೊಬ್ಬ ಬಂದಾಗ ಅವನ ಕಣ್ಣಿಗೂ ಆ ಫಲಕ ಬಿದ್ದಿತು. ಅವನು ಅದನ್ನು ಗಾಡ್ ಈಸ್ ನೌ ಇಯರ್ ಎಂದು ಓದಿಕೊಂಡು, ಆಹಾ, ಎಂತಹ ಒಳ್ಳೆಯ ಮಾತು, ದೇವರು ಎಲ್ಲೆಲ್ಲಿಯೂ ಇದ್ದಾನೆ, ಈಗ ನನ್ನ ಜೊತೆಗೂ ಇದ್ದಾನೆ ಎಂದು ಆನಂದದಿಂದ ದೇವರನ್ನು ಸ್ಮರಿಸುತ್ತಾ ಮುಂದೆ ನಡೆದ. ಇವನನ್ನು ಕಳ್ಳರು ಅಡ್ಡಗಟ್ಟಲು ಬಂದರು. ಆದರೆ ಆತ ಎಲ್ಲ ದೇವರ ಹೆಸರನ್ನು ಗಟ್ಟಿಯಾಗಿ ಕೂಗಿ ಹೇಳುತ್ತಾ, ಓ ನಾರಾಯಣ, ಕೃಷ್ಣ, ಮಾಧವ, ರಾಮ, ಗೋವಿಂದ, ಎಲ್ಲರೂ ಬೇಗ ಬನ್ರಪ್ಪ, ಕಳ್ಳರು ನನ್ನನ್ನು ಅಡ್ಡಗಟ್ಟುತ್ತಿದ್ದಾರೆ ಎಂದು ಕೂಗಿದ. ಆಗ ಕಳ್ಳರು, ಓ, ಇವನ ಜೊತೆ ಇನ್ನೂ ಕೆಲವರಿದ್ದಾರೆ, ಅವರೆಲ್ಲ ಬಂದರೆ ನಮ್ಮನ್ನು ಹಿಡಿದು ಬಿಡುತ್ತಾರೆ ಎಂದು ಅಲ್ಲಿಂದ ಕಾಲ್ಕಿತ್ತರು. ಈತ ಕ್ಷೇಮವಾಗಿ ಮನೆ ಸೇರಿದ. ಹೀಗೆ ನಂಬಿದವರನ್ನ ದೇವರು ಹೇಗೋ ಕಾಪಾಡುತ್ತಾನೆ. ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ, ನಂಬದೇ ಕೆಟ್ಟರೆ ಕೆಡಲಿ ಎಂಬ ದಾಸವಾಣಿಯಂತೆ ನಂಬಿದ ವಿಭೀಷಣನಿಗೆ ರಾಮನಾದ, ನಂಬದಿದ್ದ ರಾವಣನಿಗೆ ಯಮನಾದ. ಹಂಸಕ್ಷೀರ ನ್ಯಾಯ ಎನ್ನುವ ನುಡಿಯಂತೆ ಮರ್ಕಟ ಶಿಶುನ್ಯಾಯ ಮತ್ತು ಮಾರ್ಜಾಲ ಶಿಶುನ್ಯಾಯ ಎಂಬ ಉಕ್ತಿಗಳುಂಟು. ಮರ್ಕಟ ಶಿಶುನ್ಯಾಯ ಎಂದರೆ ಕೋತಿಯ ಮರಿ ತನ್ನ ತಾಯಿಯನ್ನು ಬಿಗಿಯಾಗಿ ಅಪ್ಪಿಕೊಂಡಿರುತ್ತದೆ. ಆ ತಾಯಿ ಕೋತಿ ಮರದಿಂದ ಮರಕ್ಕೆ, ಟೊಂಗೆಯಿಂದ ಟೊಂಗೆಗೆ ಹಾರಿ ಜಿಗಿದರೂ ಮರಿ ತನ್ನ ತಾಯಿಯಿಂದ ಬೇರೆಯಾಗುವುದಿಲ್ಲ, ಅಷ್ಟು ದೃಢವಾಗಿ ಹಿಡಿದಿರುತ್ತದೆ. ಮಾರ್ಜಾಲ ಶಿಶುನ್ಯಾಯ ಎಂದರೆ ಬೆಕ್ಕು ತನ್ನ ಎಳೆಯ ಮರಿಯನ್ನು ಅದರ ಕುತ್ತಿಗೆ ಭಾಗದಲ್ಲಿ ಭದ್ರವಾಗಿ ಕಚ್ಚಿಕೊಂಡು ಬೇರೆ ಬೇರೆ ಸ್ಥಳಗಳಿಗೆ ಸಾಗಿಸುತ್ತಿರುತ್ತದೆ. ಆ ಸಮಯದಲ್ಲಿ ಮನೆಯಿಂದ ಮನೆಗೆ, ಗೋಡೆಯ ಮೇಲೆ ಎಲ್ಲೆಲ್ಲಿ ಓಡಾಡಿದರೂ ಮರಿಯನ್ನು ಬಿಡುವುದಿಲ್ಲ, ಕ್ಷೇಮವಾಗಿ ಕಾಪಾಡುತ್ತದೆ. ಹೀಗೆಯೇ ನಾವು ದೇವರನ್ನು ಮೊದಲು ಮರ್ಕಟ ಶಿಶುನ್ಯಾಯದಂತೆ
ದೃಢವಾಗಿ ನಂಬಿ ಹಿಡಿಯಬೇಕು. ಆಗ ದೇವರು ನಮ್ಮನ್ನು ಮಾರ್ಜಾಲ ಶಿಶು ನ್ಯಾಯದಂತೆ ಕೈಬಿಡದೆ ಕಾಪಾಡುತ್ತಾನೆ. ದೇವರನ್ನು ಒಲಿಸಿಕೊಳ್ಳುವುದಕ್ಕೆ ಅತ್ಯಂತ ಸುಲಭ ಮಾರ್ಗ ಅವನಲ್ಲಿ ಅಚಲವಾದ ನಂಬಿಕೆ. ಧನ್ಯವಾದಗಳು ಸ್ನೇಹಿತರೆ. ಈ ದಿನ ನಂಬಿಕೆಯೇ ದೇವರು ಇದರ ಬಗ್ಗೆ ಹೇಳಿದ್ದೇನೆ. ಸ್ನೇಹಿತರೆ, ನಮ್ಮ ಶ್ರೀರಂಗ TV ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀರಾಮ್.